ನಮಸ್ಕಾರ 30 ಜಿಲ್ಲೆ 30 ಸುದ್ದಿಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಈಗ ಒಂದೊಂದೇ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ಕೂಗು ಬೆನ್ನಲ್ಲೇ ಮುಂದಿನ 2.5 ವರ್ಷವೂ ಕೂಡ ನಾನೇ ಸಿಎಂ ಅಂತ ನವೆಂಬರ್ ಕ್ರಾಂತಿಗೆ ಸಿದ್ದರಾಮಯ್ಯ ಮತ್ತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೈಸೂರು ದಸರಾದಲ್ಲಿ ಮುಂದಿನ ವರ್ಷವೂ ನಾನೇ ಯಾಕೆ ಪುಷ್ಪಾರ್ಚನೆ ಮಾಡಬಾರದು, ಯಾರು ಏನು ಬೇಕಾದರೂ ಹೇಳಲಿ, 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. 2 ವರ್ಷ ಇದ್ದೀವಿ, ಮತ್ತೆ ಇನ್ನೂ 2 ವರ್ಷ ಇರ್ತೀರಿ, ಇನ್ನೂ 2 ವರ್ಷ ಇರ್ತೀವಿ. 5 ವರ್ಷ 5 ವರ್ಷ ನೀವು ಮಾಡ್ತೀರಿ. ಹೌದು ಸರ್, ಈಗ ಸರ್ ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ. ಸಿ 2ನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಅಂದಿದ್ರು, 2ನೇ ಸಾರಿ ಮುಖ್ಯಮಂತ್ರಿ ಆಗ ಹಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದ್ರು, ಬಜೆಟ್ ಮಂಡಿಸಲ್ಲ ಅಂತಂದ್ರು, ಬಜೆಟು ಮಂಡಿಸಿದೆ. ಅದಾದ್ಮೇಲೆ 2 ವರ್ಷ ಇದ್ದೆ, ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀವಿ, ಮತ್ತೆ ಇನ್ನೂ 2 ವರ್ಷ ಇರ್ತೀರಿ, ಇನ್ನೂ 2 ವರ್ಷ ಇರ್ತೀವಿ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿದೆ. ಒಂದೆಡೆ ಡಿಕೆಶಿ ಸಿಎಂ ಆಗಬೇಕು ಅಂತ ಡಿಕೆ ಬಣದಿಂದ ಕೂಗು ಕೇಳಿ ಬರ್ತಾ ಇದ್ರೆ, ಮತ್ತೊಂದೆಡೆ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅಂತ ಸತೀಶ್ ಜಾರಕಿಹೊಳಿ ಫ್ಯಾನ್ಸ್ ದೇವರ ಮೊರೆ ಹೋಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ ಪಟ್ಟಣದಲ್ಲಿ ಸಾಹುಕಾರ ಅಭಿಮಾನಿಯೊಬ್ಬರು ವಿಶೇಷ ಹರಕೆಯನ್ನ ತೀರಿಸಿದ್ದಾರೆ. ಮಹಾಲಕ್ಷ್ಮೀ ದೇವಿಗೆ ದೀರ್ಘದಂಡ ನಮಸ್ಕಾರ ಮಾಡುವ ಮುಖೇನ ಪೂಜೆ ಸಲ್ಲಿಸಿದ್ದಾರೆ. ಸತತ 2ನೇ ಬಾರಿಗೆ ಹರಕೆ ತೀರಿಸಿ ಸಾಹುಕಾರ ಸಿಎಂ ಆಗಲೇಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ. ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಅವರು ಸಿಎಂ ಆಗಲಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ನಮ್ಮ ಇಚ್ಛೆ ಅಂತ ಮಾಜಿ ಸಂಸದ LR ಶಿವರಾಮೇಗೌಡ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಮಾತನಾಡಿದ ಅವರು, ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ಕೈಗೊಳ್ಳುತ್ತೆ. ಆದರೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹಳೆ ಮೈಸೂರು ಭಾಗದವರಾದ ನಮ್ಮೆಲ್ಲರ ಇಚ್ಛೆ. ಅವರು ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಅಂತ ನವೆಂಬರ್ ಕ್ರಾಂತಿ ಬಗ್ಗೆ ಮತ್ತೊಮ್ಮೆ ಕಿಡಿ ಹೊತ್ತಿಸಿದ್ದಾರೆ. ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಹಿನ್ನೆಲೆ ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ನಾಳೆ ಸಂಜೆ 4:42ರಿಂದ 5 ಗಂಟೆ 6 ನಿಮಿಷಕ್ಕೆ ಸಲ್ಲುವ ಶುಭ ಲಗ್ನದಲ್ಲಿ ಐತಿಹಾಸಿಕ ದಸರಾ ಉದ್ಘಾಟನೆಯಾಗಲಿದೆ. ಅರಮನೆ ಅಂಗಳದಲ್ಲಿ 48,000 ಚೇರ್ಗಳ ವ್ಯವಸ್ಥೆ ಮಾಡಲಿದ್ದು, ಅರಮನೆ ಅಂಗಳದಲ್ಲಿ ದಸರಾ ಉದ್ಘಾಟನೆಗೆ ಸಿದ್ಧತೆ ಭರದಿಂದ ಸಾಗ್ತಾ ಇದೆ. ಮೈಸೂರಲ್ಲಿ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಸಂಭ್ರಮ ಕಳೆಗಟ್ಟಿದೆ. ನಾಳೆ ನಡೆಯಲಿರುವ ದಸರಾ ಜಂಬೂ ಸವಾರಿಗೆ ಸಕಲ ಸಿದ್ಧತೆ ಪೂರ್ಣಗೊಂಡಿದೆ. ಜಂಬೂ ಸವಾರಿ ಜೊತೆಗೆ ಮೆರವಣಿಗೆಯಲ್ಲಿ ಸುಮಾರು 60 ಸ್ತಬ್ಧ ಚಿತ್ರಗಳು ಸಾಗಲಿದ್ದು, ಬೀದರ್ ಕೋಟೆ, ಹಂಪಿ ವಿರೂಪಾಕ್ಷ ದೇಗುಲ, ಗಾಂಧೀಜಿ ಮತ್ತು ಬಸವಣ್ಣನವರ ಪ್ರತಿಮೆಗಳು ಸೇರಿದಂತೆ ವಿವಿಧ ಟ್ಯಾಬ್ಲೋಗಳು ಮೆರವಣಿಗೆಗಾಗಿ ಸಿದ್ಧಗೊಂಡಿವೆ. ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ಸಂಭ್ರಮ ಜೋರಾಗಿತ್ತು. ಪಟ್ಟದ ಕತ್ತಿ ಸೇರಿದಂತೆ ಅರಮನೆಯ ಆಯುಧಗಳಿಗೆ ಪೂಜೆ ಸಲ್ಲಿಸಲಾಯಿತು. ಕೋಡಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಿಂದ ಪಲ್ಲಕ್ಕಿಯಲ್ಲಿ ಪಟ್ಟದ ಕತ್ತಿಯ ಮೆರವಣಿಗೆ ನಡೆದಿದ್ದು, ಮೆರವಣಿಗೆಯಲ್ಲಿ ಪಟ್ಟದ ಆನೆ, ಕುದುರೆ, ಒಂಟೆ, ಹಸು ಸಾಗಿದ್ವು. ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರಮನೆ ಕಲ್ಯಾಣ ಮಂಟಪದಲ್ಲಿ ಆಯುಧಗಳಿಗೆ ಪೂಜೆ ಸಲ್ಲಿಸಿದ್ರು.
ಮೈಸೂರಲ್ಲಿ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಸಂಭ್ರಮ ಕಳೆಗಟ್ಟಿದೆ. ದಸರಾ ಆನೆಗಳಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪೂಜೆ ಸಲ್ಲಿಸಿದ್ರು. ಅರಮನೆ ಅಂಗಳದಲ್ಲಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 14 ಆನೆಗಳಿಗೂ ಪೂಜೆ ಸಲ್ಲಿಸಿದ್ರು. ದಸರಾಗೆ ಬಂದಿರೋ ಮಾವುತರು ಕಾವಾಡಿಗರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉಪಹಾರದ ವ್ಯವಸ್ಥೆ ಮಾಡಿದ್ದರು. ಧನಂಜಯ ಆನೆ ಇದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಾಮುಂಡಿ ಬೆಟ್ಟವನ್ನು ಹತ್ತಿ ತಾಯಿಯ ದರ್ಶನವನ್ನು ಪಡೆದು ಮಾವುತರು ಮತ್ತು ಕಾವಡಿಗರಿಗೆ ಉಪಹಾರವನ್ನು ಕೊಡುವಂಥ ಒಂದು ಪದ್ಧತಿಯನ್ನು ನಾವು ಮುಂದುವರಿಸಿದ್ದೀವಿ. ನಮ್ಮೆಲ್ಲ ನಾಯಕರು, ನಮ್ಮೆಲ್ಲ ಕಾರ್ಯಕರ್ತರು ಬಹಳ ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಾರೆ. ಬಳ್ಳಾರಿಯಲ್ಲಿ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಅಗತ್ಯ ವಸ್ತುಗಳ ಖರೀದಿ ಭರಾಟೆ ಜೋರಾಗಿದೆ. ನಗರದ ಮಾರುಕಟ್ಟೆಗಳು ಜನರಿಂದ ಗಿಜಿಗುಡುತ್ತಿದ್ದು ಪ್ರಮುಖ ರಸ್ತೆಗಳ ಬಳಿ ಹೂವು, ಹಣ್ಣು ಮತ್ತು ಪೂಜಾ ಸಾಮಗ್ರಿಗಳನ್ನು ಖರೀದಿಸುತ್ತಿದ್ದಾರೆ. ಬೆಳಗ್ಗೆಯಿಂದಲೇ ಮಾರುಕಟ್ಟೆಗೆ ಬಂದ ನೂರಾರು ಜನ ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ರು. ನಾಡ ಹಬ್ಬ ದಸರಾ ರಾಜ್ಯದೆಲ್ಲೆಡೆ ವೈಭವದಿಂದ ಆಚರಿಸಲಾಗ್ತಿದೆ. ಮೈಸೂರಲ್ಲಿ ಆಯುಧ ಪೂಜೆ ಸಂಭ್ರಮದಲ್ಲೇ ಚಿಕ್ಕ ಅನಾಹುತವೊಂದು ಸಂಭವಿಸಿದೆ. ಫಿರಂಗಿ ಗಾಡಿ ಎಳೆದು ಎತ್ತುಗಳು ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾವೆ. ಎತ್ತುಗಳನ್ನು ಕಂಟ್ರೋಲ್ ಮಾಡಲಾಗದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ವರಾಹ ಗೇಟ್ ಬಳಿ ಒಳ ಹೋಗಿ ಸಿಲುಕಿಕೊಂಡಿದ್ವು. ಬಳಿಕ ಎತ್ತುಗಳನ್ನು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡು ಆಯುಧ ಪೂಜೆ ನೆರವೇರಿಸಲಾಯಿತು. ಅಲ್ಲಿಂದ ಬಂದು ಬಟ್ಟಿ ಬಿಟ್ಟಿ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ. ಈ ಕೆಲಸಕ್ಕೆ ನಾನಾ ಸಮಸ್ಯೆಗಳ ಸರಮಾಲೆಯೇ ಸೃಷ್ಟಿಯಾಗಿದ್ದು, ಸಮೀಕ್ಷೆ ಶುರುವಾಗಿ 3 ದಿನಗಳ ಕಾಲ ಸರ್ವರ್ ಸಿಗದೆ ಗಣತಿದಾರರು ಪರದಾಡಿದ್ರು. ಆದರೆ ರಾಯಚೂರು ಜಿಲ್ಲೆ ಕಟ್ಲಾಟಕೂರು ಪ್ರಾಥಮಿಕ ಶಾಲೆ ಶಿಕ್ಷಕ ಕೃಷ್ಣಮೂರ್ತಿ 3 ದಿನದಲ್ಲೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಪೂರೈಸಿದ್ದಾರೆ. ಶಿಕ್ಷಕರ ಈ ಕೆಲಸಕ್ಕೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಸನ್ಮಾನ ಮಾಡಿದೆ. ನೆಟ್ವರ್ಕ್, ಸರ್ವರ್ ಸಮಸ್ಯೆಗಳ ನಡುವೆ ಸಹಾಯವಾಣಿಗೆ ನಿರಂತರ ಸಂಪರ್ಕಿಸಿ ಸಮೀಕ್ಷೆ ಮುಗಿಸಿದ್ದಾರೆ. ಜನಗಣತಿ ವಿಚಾರಕ್ಕೆ ಸಿಎಂ ವಿರುದ್ಧ ಸೋಮಣ್ಣ ಕಿಡಿಕಾರಿದ್ದಾರೆ. ದೇವನಹಳ್ಳಿಯಲ್ಲಿ ಮಾತನಾಡಿದ ಅವರು, ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯರಿಂದ ಪಾಪದ ಕೆಲಸ ಆಗ್ತಾ ಇದೆ. ಜನವರಿಯಿಂದ ಕೇಂದ್ರ ಸರ್ಕಾರದಿಂದ ಜನಗಣತಿ ಆಗುತ್ತೆ. ಪಾಪದ ಕೆಲಸಕ್ಕೆ ಸಣ್ಣ ಪುಟ್ಟ ಸಮಸ್ಯೆಗಳಾಗಬಹುದು. ಆಯಾ ಸಮಾಜಗಳು ಎಚ್ಚರಿಕೆಯಿಂದ ಮಾಹಿತಿ ಕೊಡಬೇಕು. ಸಿದ್ದರಾಮಯ್ಯ ಮಾಡ್ತಿರೋದೆಲ್ಲ ಡೈವರ್ಟ್ ಕೆಲಸ. ಸರ್ಕಾರದಲ್ಲಿ ದುಡ್ಡಿಲ್ಲ, ಕೆಲಸ ಮಾಡೋಕೆ ಅವರಿಗೆ ಆಗ್ತಾ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯನವರು ಕುರ್ಚಿ ಉಳ್ಕೊಳ್ಳೋದಕ್ಕೆ ಏನೆಲ್ಲ ಪಾಪದ ಕೆಲಸ ಮಾಡ್ತಾವ್ರೆ. ಜನವರಿಯಿಂದ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಈ ದೇಶದ ಜನಗಣತಿಯನ್ನು ಮಾಡೋದಕ್ಕೆ ಈಗಾಗಲೇ ಸೂಚನೆ ಇದೆ. ಅದಕ್ಕೆ ಏನೇನು ಬೇಕೋ ಎಲ್ಲವೂ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಕಾಂತರಾಜ್ ಕಮಿಟೇಷನ್ ಏನಾಯಿತು ಇವ್ರದ್ದು, ಮತ್ತು ಹೈಕೋರ್ಟಿನ ಆದೇಶ ಏನಾಗಿದೆ, ಇವೆಲ್ಲವೂ ಕೂಡ ಇದೆ. ಪಾಪದ ಕೆಲಸಕ್ಕೆ ಏನಾಗ್ತದೆ, ಸಣ್ಣ ಪುಟ್ಟ ಇದಾಗ್ಬೋದು, ಇದರಿಂದ ಏನೇನೂ ಆಗೋದಿಲ್ಲ. ಒಂದು ಜನಗಣತಿ ಮಾಡ್ತಾ ಇದ್ದಾರೆ. ಆಯಾ ಸಮಾಜಗಳು ಎಚ್ಚರಿಕೆಯಿಂದ ಆ ಜನಗಣತಿಲಿ ನಾವೆಲ್ಲ ಒಂದು ಕಡೆ ನಮ್ಮ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಆಗಬೇಕಾಯ್ತದೆ. ಇದು
ಆಯುಧ ಪೂಜೆ ಹಾಗೂ ವಿಜಯದಶಮಿ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ನಿಂದ ದುರ್ಗಾ ದೌಡ್ ಆಯೋಜನೆ ಮಾಡಲಾಗಿತ್ತು. ದಾವಣಗೆರೆ ನಗರದ ದುರ್ಗಾಂಬಿಕೆ ದೇವಸ್ಥಾನದಿಂದ ಆರಂಭವಾದ ದುರ್ಗಾ ದೌಡ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಮನೆಯಲ್ಲಿರುವ ಆಯುಧ ಹಿಡಿದು ಹಿಂದೂ ಯುವಕ ಯುವತಿಯರು, ಕಾರ್ಯಕರ್ತರು, ಸಾರ್ವಜನಿಕರು ಭಾಗಿಯಾಗಿದ್ದರು. ಮಹಾನವಮಿ ದಸರಾ ಆಚರಣೆಯನ್ನ ಎಲ್ಲರೂ ಸಂಭ್ರಮ ಸಡಗರದಿಂದ ಆಚರಿಸಿರುವುದು ಸಾಮಾನ್ಯ. ಆದರೆ ಬೀದರ್ ನಗರದಲ್ಲಿ ಮಹಿಳೆಯೊಬ್ಬರು ಹಲವು ವರ್ಷಗಳಿಂದ ವಿಶೇಷವಾಗಿ ದಸರಾ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದು, ಮೈ ಮೇಲೆ ಘಟ ಸ್ಥಾಪನೆ ಮಾಡಿಕೊಂಡು ದೇವಿ ಆರಾಧನೆಯಲ್ಲಿ ನಿರತರಾಗಿದ್ದಾರೆ. ಬೀದರ್ ನಗರದ ಕುಂಬಾರವಾಡದಲ್ಲಿ ಶ್ರೀ ಕಾಳಿಕಾದೇವಿ ಭವಾನಿ ಮಾತಾ ದೇವಸ್ಥಾನದಲ್ಲಿ 48 ವರ್ಷಗಳಿಂದ ಪುಣ್ಯವತಿ ಎಂಬ ದೇವಿ ಆರಾಧಕಿ ಅನ್ನ ನೀರು ತ್ಯಜಿಸಿ ಮೈಮೇಲೆ ಘಟ ಸ್ಥಾಪನೆ ಮಾಡಿಕೊಂಡು ಧ್ಯಾನದಲ್ಲಿ ಮಗ್ನರಾಗಿರುತ್ತಿದ್ದಾರೆ. ನಾವು ಅತಿ ವಿಜೃಂಭಣೆಯಿಂದ ನವರಾತ್ರಿ ಹಬ್ಬವನ್ನು ಆಚರಿಸುತ್ತೇವೆ. ಈ ಹಬ್ಬವನ್ನು ನಮ್ಮ ವಿಶೇಷತೆ ಏನೆಂದರೆ 5 ದಿವಸದ ಘಟಸ್ಥಾಪನೆಯಲ್ಲಿ ನಮ್ಮ ಪುಣ್ಯಮತಿ ಬಾಯಿ ತಾಯಿ ಬಂದು ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಅವರು ತಾಯಿ ಜಗದಂಬೆ ಮಾತಾ ರೂಪದಲ್ಲಿ 5 ದಿವಸ ಪ್ರಶ್ನಾತನವನ್ನು ಕೂಡುತ್ತಾರೆ. ದಸರಾ ಹಬ್ಬದ ಅಷ್ಟಮಿ ದಿನದಂದು ಚಪ್ಪನ್ ಭೋಗವನ್ನ ಅಂಬಾ ಭವಾನಿ ದೇವಾಲಯದಲ್ಲಿ ದೇವಿಗೆ ನೈವೇದ್ಯ ಮಾಡುವ ಮುಖೇನ ಬಾಗಲಕೋಟೆ ಜನತೆ ಭಕ್ತಿ ಸಮರ್ಪಿಸಿದ್ದಾರೆ. 56 ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಇಟ್ಟು ದೇವಿಗೆ ಆರಾಧನೆ ಮಾಡಿದ್ದಾರೆ. ಈ ಆಚರಣೆಯಲ್ಲಿ ಕ್ಷತ್ರಿಯ ಸಮಾಜ ಬಾಂಧವರಿಂದ ದೇವಿಗೆ 56 ಬಗೆಯ ನೈವೇದ್ಯ ಸಮರ್ಪಣೆ ಮಾಡಲಾಯಿತು. ದೇವಿಗೆ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಲಾಯಿತು. ಪೂಜೆಯಲ್ಲಿ ಕ್ಷತ್ರಿಯ ಸಮಾಜ ಬಂಧುಗಳು ಭಾಗಿಯಾಗಿದ್ದರು. ದಸರಾ ದೀಪಾವಳಿ ಹಬ್ಬದಲ್ಲಿ ಲಾಭದ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ನಿರಾಸೆ ಆಗಿದೆ. ಚೆಂಡು ಹೂ ಬೆಳೆದ ರೈತನಿಗೂ ಅತಿವೃಷ್ಟಿಯ ಸಂಕಷ್ಟ ಎದುರಾಗಿದ್ದು, ನಿರೀಕ್ಷಿತ ದರ ಕಾಣದೆ ಹಾಕಿದ ಬಂಡವಾಳ ಬಂದರೆ ಸಾಕು ಎನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಕೋಣಮೇಳಕುಂದ ಗ್ರಾಮದ ಯುವ ರೈತ ವಿಶಾಲ್ ಚೆಂಡು ಹೂ ಬೆಳೆದಿದ್ರು. ಮಹಾನವಮಿ ಆಯುಧ ಪೂಜೆಗೆ ಡಿಮಾಂಡ್ ಇದ್ರೂ ಸಹ ಒಳ್ಳೆ ರೇಟ್ ಸಿಗದೆ ರೈತರು ಪರದಾಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನೆರೆ ನೀರು ತಗ್ಗಿದ್ದು ಕಾಳಜಿ ಕೇಂದ್ರಗಳಲ್ಲಿನ ಬಹುತೇಕರು ತಮ್ಮ ಮನೆಗಳತ್ತ ಮುಖ ಮಾಡಿದ್ದಾರೆ. ಶಿವನೂರು, ನಾಯ್ಕಲ್ ಮತ್ತು ಹುರಸಗುಂಡಗಿಯ ಕೆಲವರು ಮಾತ್ರ ಕಾಳಜಿ ಕೇಂದ್ರಗಳಲ್ಲಿ ಉಳಿದುಕೊಂಡಿದ್ದಾರೆ. ಪ್ರವಾಹಕ್ಕೆ ತುತ್ತಾದ ಪ್ರದೇಶಗಳ ಜನರಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿ ಉಂಟಾಗಿದೆ. ನೆರೆ ಪ್ರದೇಶಗಳಲ್ಲಿ ಫಿನಾಯಿಲ್, ಬ್ಲೀಚಿಂಗ್ ಪೌಡರ್ ಬಳಸಿ ಸ್ವಚ್ಛತೆಯ ಕಾರ್ಯ ಭರದಿಂದ ಸಾಗಿದೆ. ಮಹಾಮಳೆಗೆ ಭೀಮಾ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು, ಕಳೆದ 15 ದಿನಗಳಿಂದ ವಿಜಯಪುರದ ಇಂಡಿ ತಾಲೂಕಿನ ಮಿರಗಿ ಗ್ರಾಮ ಜಲಾವೃತಗೊಂಡು ಸಂಕಷ್ಟ ಎದುರಿಸಿದ್ರು. ಕ್ಷಣ ಕ್ಷಣಕ್ಕೂ ಭೀಮಾ ನದಿ ನೀರು ಹೆಚ್ಚಾಗುತ್ತಿದ್ರು. ಪ್ರವಾಹದಲ್ಲಿ ದೇವಸ್ಥಾನದ ಜಾತ್ರೆ ಆಚರಣೆ ಮಾಡಲಾಯಿತು. ಈಗಾಗಲೇ ಮನೆಗಳನ್ನು ಬಿಟ್ಟು ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಆಗಿದ್ದಾರೆ. ಸದ್ಯ ವಿಜಯಪುರದಲ್ಲಿ ಮಳೆ ಇಲ್ಲ, ಆದರೆ ಮಹಾರಾಷ್ಟ್ರದ ನೀರು ಹರಿದು ಬರ್ತಾ ಇದೆ. ಕಲಬುರಗಿಯಲ್ಲಿ ಭೀಮಾ ನದಿಯ ಪ್ರವಾಹ ತಗ್ಗಿದ್ದು, ಪ್ರವಾಹ ಪೀಡಿತ ಗ್ರಾಮಗಳಲ್ಲಿ ಸಹಜ ಸ್ಥಿತಿಗೆ ಬಂದಿದ್ದಾರೆ. ಭೀಮಾ ಹಾಗೂ ಮಾಂಜ್ರಾ ನದಿ ಪ್ರವಾಹ ತಗ್ಗಿದ್ದು, ಮಳೆ ಬಿಡುವು ಕೊಟ್ಟಿದ್ದರಿಂದ ಸಂಚಾರಕ್ಕೆ ಮುಕ್ತವಾಗಿದ್ದು, ಜನಜೀವನ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಸರಡಗಿ ಗ್ರಾಮ ಮನೆಗಳಿಗೆ ನುಗ್ಗಿದ್ದ ನೀರನ್ನ ಖಾಲಿ ಮಾಡಲಿದ್ದಾರೆ. ಬಳಿಕ ಊರು ಬಿಟ್ಟವರು ಮತ್ತೆ ಊರಿಗೆ ವಾಪಸ್ ಆಗಿದ್ದಾರೆ. ಮನೆಯಲ್ಲೇ ಹಾಳಾಗಿದ್ದ ದವಸ ಧಾನ್ಯ ವಸ್ತುಗಳನ್ನು ಗ್ರಾಮಸ್ಥರು ಕ್ಲೀನ್ ಮಾಡಿಕೊಂಡಿದ್ದಾರೆ.
ಮಾಡ್ಕೊಡು ಪಟ ಒಂದು ಜನಗಣತಿ ಮಾಡಿ ಸರ್. ಮಹಾರಾಷ್ಟ್ರದಲ್ಲಿ ಸುರಿದ ಭಾರೀ ಮಳೆಗೆ ಸೊನ್ನ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರು ಭೀಮಾ ನದಿಗೆ ಹರಿದು ಬರ್ತಾ ಇದೆ. ಪರಿಣಾಮವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿಯ ಅಬ್ಬರ ಮುಂದುವರೆದಿದ್ದು ಅಲಮೇಲ ತಾಲೂಕಿನ ದೇವಣಗಾಂವ್ ಗ್ರಾಮದಲ್ಲಿ ಜನಜೀವನ ತತ್ತರಿಸಿ ಹೋಗಿದೆ. ನೂರಾರು ಮನೆಗಳು ಜಲಾವೃತವಾಗಿದ್ದು ಮನೆಗಳಲ್ಲಿ ಇದ್ದ ದವಸ ಧಾನ್ಯವೆಲ್ಲ ನೀರು ಪಾಲಾದರೆ ಮುಳುಗಡೆಯಾದ ಮನೆಗಳ ಸಂತ್ರಸ್ತರು ಅಕ್ಷರಶಃ ಬೀದಿ ಪಾಲಾಗಿದ್ದಾರೆ. ಇದರಿಂದಾಗಿ 40ಕ್ಕೂ ಹೆಚ್ಚು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ದು ತಮ್ಮನ್ನ ಸ್ಥಳಾಂತರಿಸುವಂತೆ ಪ್ರವಾಹ ಸಂತ್ರಸ್ತರು ಮನವಿ ಮಾಡಿದ್ದಾರೆ. ರಾಯಚೂರಿನಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಜನ ಪರದಾಡ್ತಾ ಇದ್ದಾರೆ. ರೈತರ ಸಂಕಷ್ಟಕ್ಕೆ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ನೂರಾರು ರೈತರು ಬೆಳೆ ಕಳೆದುಕೊಂಡಿದ್ದಾರೆ. ಸರ್ಕಾರ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಲ್ಯಾಣ ಕರ್ನಾಟಕಕ್ಕೆ ತಕ್ಷಣ 500 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅಂತ ಹೇಳಿದರು. ಕ್ರಮ ಕೈಗೊಂಡಿಲ್ಲ. ನಾವು ಬೀದಿಗಿಳಿದು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು ಬೀದರ್, ಗುಲ್ಬರ್ಗ, ಯಾದಗಿರ್ 3 ಜಿಲ್ಲೆಗಳಲ್ಲಿ ಬೆಳೆ ಹಾನಿಯನ್ನು ಸರ್ವೆ ಮಾಡಿದ್ವಿ. ಸುಮಾರು 80% ರೈತರು ತಮ್ಮ ಬೆಳೆಗಳನ್ನು ಕಳ್ಕೊಂಡಿದ್ದಾರೆ. ಸರ್ಕಾರ ಇದುವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾವು ಬೀದಿಗಿಳಿದು ಯಾವಾಗ ಸರ್ವೆ ಮಾಡಲಿಕ್ಕೆ ಜನರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ವೋ ಭೀಮಾ ನದಿ ಪ್ರವಾಹಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯಿಸಿದ್ದಾರೆ. ದೇವನಹಳ್ಳಿಯಲ್ಲಿ ಮಾತನಾಡಿದ ಅವರು 450 ವರ್ಷಗಳ ಇತಿಹಾಸದಲ್ಲಿ ಇಷ್ಟೊಂದು ಮಳೆ ಆಗಿರಲಿಲ್ಲ. ಮಹಾರಾಷ್ಟ್ರ ಸರ್ಕಾರ ಸೂಕ್ತ ಪರಿಹಾರ ನೀಡುತ್ತಿದೆ. ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿದ್ರೆ ಮಾಡ್ತಿದೆ. ರೈತರ ನೆರವಿಗೆ ಬರಲಿಲ್ಲ ಅಂದರೆ ನಿಮ್ಮಂಥ ಪಾಪಿಗಳು ಇರಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಕತ್ತೆ ಕಾಯ್ತಾನಾ? ನಾಗರಿಕ ಸರ್ಕಾರ ಅಂತ ಯಾರು ಹೇಳಲ್ಲ ಅಂತ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಸೋಮಣ್ಣ ಕಿಡಿಕಾರಿದ್ದಾರೆ. ಅಲ್ಲಿ ಹೋಗಿ ಕುಳಿತುಕೊಂಡು ಜಿಲ್ಲಾ ಕೇಂದ್ರಗಳಲ್ಲಿ ಕುಳಿತುಕೊಂಡು ಆಯಾ ತಾಲೂಕು ಜಿಲ್ಲೆಗಳಲ್ಲಿ ಪರಿಹಾರ ಮಾಡ್ತಾ ಇದ್ದಾರೆ. ಜನಗಳು ಖರ್ಚು ಮಾಡ್ತಾರೆ. ರೈತರಿಗೆ ನೆರವಿಗೆ ಬಂದಿದ್ದಾರೆ. ನೀವೇನು ಕತೆ ಕಾಯ್ತಾ ಇದ್ದೀರಾ ಹೋಗ್ರಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ನಾಳೆನೇನು ಹೋಗ್ತಾ ಇದ್ದಾರೆ. ನಾನು ಹರಿಯಾಣದಲ್ಲಿ ಫ್ಲಡ್ ಆಗಿತ್ತು. ನಾನು ಒಬ್ಬ ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ಭಾರತ ಸರ್ಕಾರ ನಮಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸೂಚನೆ 450 ವರ್ಷದಲ್ಲಿ ಆಗಿರಲಿಲ್ಲ ಅಷ್ಟು ಮಳೆ ಆಗಿದೆ. 1672ರಲ್ಲಿ ಬಿದ್ದಂಥ ಮಳೆ 1672ರಲ್ಲಿ. ಹಾಗಾಗಿ ಲಕ್ಷಾಂತರ ಹೆಕ್ಟೇರು ಜಮೀನು ಇದಾಗಿ ಎಲ್ಲ ಮುಂಗಾರು ಮಳೆ ಕೈ ಬಂದಿತ್ತು ಕಟಾವು ಮಾಡೋದಕ್ಕೆ. ಅದು ಶೇಂಗಾ ಇರ್ಬೋದು. ಹಾಸನ ಜಿಲ್ಲೆಯಲ್ಲಿ ನಿಗೂಢ ಸ್ಫೋಟ ಪ್ರಕರಣ ಸಂಭವಿಸಿ ಗಂಭೀರವಾಗಿ ಗಾಯಗೊಂಡಿದ್ದ ದಂಪತಿ ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿ ಸಂಭವಿಸಿದ ನಿಗೂಢ ಸ್ಫೋಟದ ಘಟನೆ ಹಾಸನದ ಹಳೆ ಆಲೂರು ಗ್ರಾಮದಲ್ಲಿ ನಡೆದಿತ್ತು. ಸ್ಫೋಟದಲ್ಲಿ ಗಾಯಗೊಂಡ ಸುದರ್ಶನ್ ಆಚಾರ್ ಪತ್ನಿ ಕಾವ್ಯ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಸ್ಫೋಟದಿಂದ ಮನೆಯ ಹಾನಿಗೊಳಗಾಗಿದ್ದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆತಂಕ ಉಂಟಾಗಿದೆ. ಸ್ಫೋಟದ ತೀವ್ರತೆ ನೋಡಿದರೆ ಜುಲೆಟಿನ್ ಅಥವಾ ಡಿಟೋನೇಟರ್ ಇರಬಹುದೇ ಎಂಬ ಅನುಮಾನ ಮೂಡಿದೆ. ನಡು ರಸ್ತೆಯಲ್ಲಿ ಕಾರ್ ನಿಲ್ಲಿಸಿ ಹೆದರಿಸಿ ಬಂಗಾರದ ಆಭರಣ, ಹಣ ಕಿತ್ತುಕೊಂಡು ಹೋಗಿದ್ದ 3 ಆರೋಪಿಗಳನ್ನು ಬಾಗಲಕೋಟೆಯ ನವನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೆಪ್ಟೆಂಬರ್ 29ರಂದು ಈ ಘಟನೆ ನಡೆದಿದ್ದು ರಾಯಲ್ ಎನ್ಫೀಲ್ಡ್ ಬೈಕ್ನಲ್ಲಿ ಬಂದಿದ್ದ 3 ಜನ ಆರೋಪಿಗಳು ಚಿನ್ನಾಭರಣ ಕಿತ್ತು ಪರಾರಿಯಾಗಿದ್ದರು. ಕೃತ್ಯ ನಡೆದ 48 ಗಂಟೆಗಳಲ್ಲೇ ಆರೋಪಿಗಳನ್ನು ಎಡೆಮೂರಿ ಕಟ್ಟುವಲ್ಲಿ ನವನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆರೋಪಿಗಳಿಂದ 14 ಗ್ರಾಂ ಉಂಗುರ, 32,000 ನಗದು, 3 ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ. ಟ್ರಕ್ಗೆ ಓವರ್ಟೇಕ್ ಮಾಡುವ ವೇಳೆ 4 ವಾಹನಗಳು ಸರಣಿ ಅಪಘಾತ ಸಂಭವಿಸಿದ ಪರಿಣಾಮ ಸ್ಥಳದಲ್ಲೇ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ರಾಮನಗರದ ತಿನೈಘಾಟ್ ಹತ್ತಿರ ಘಟನೆ ನಡೆದಿದೆ. ಅಪಘಾತದಲ್ಲಿ ಟೆಂಪೋ ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಖಾಸಗಿ ಬಸ್ನಲ್ಲಿದ್ದ 5 ಗಂಭೀರ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಪರಿಚಿತ ವ್ಯಕ್ತಿಗೆ ವಾಹನ ಡಿಕ್ಕಿಯಾಗಿ ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿದೆ. ತಡರಾತ್ರಿ ರಸ್ತೆ ಬದಿ ಆಗಿರುವಂಥ ಒಂದು ಘಟನೆ ಇದು. ನಡೆದುಕೊಂಡು ಹೋಗ್ತಾ ಇದ್ದಂಥ ಪಾದಾಚಾರಿ ಮೇಲೆ ವಾಹನ ಹರಿದಿದ್ದು ಮಾಗಡಿ ತಾಲೂಕಿನ ಸಿಡಗನಹಳ್ಳಿ ಗೊಲ್ಲಹಳ್ಳಿ ಗೇಟ್ ಬಳಿ ನಡೆದಿರುವಂಥ ಘಟನೆ. ಗಾಯಾಳನ್ನ ಮಾಗಡಿ ಆಸ್ಪತ್ರೆಗೆ ಸ್ಥಳೀಯರು ರವಾನೆ ಮಾಡಿದ್ದು ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸತತ ಕಾರ್ಯಾಚರಣೆ ಬಳಿಕ ಕೃಷಿ ಅಧಿಕಾರಿ ಜಯರಾಮ್ ಶವ ಮಂಡ್ಯದ ದೇವಿರಮಣ್ಣಿ ಕೆರೆಯಲ್ಲಿ
ಅಂದರೆ ದೇವಿರಮ್ಮಣ್ಣಿ ಕೆರೆಯಲ್ಲಿ ಪತ್ತೆಯಾಗಿದೆ. ನಿನ್ನೆ ಬೆಳಗ್ಗೆ ಕೆರೆ ಬಳಿ ಅಧಿಕಾರಿಯ ಚಪ್ಪಲಿ ಮತ್ತು ಬೈಕ್ ಪತ್ತೆಯಾಗಿತ್ತು. ಚಪ್ಪಲಿ ಮತ್ತು ಬೈಕ್ ನೋಡಿ ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಶಂಕೆ ವ್ಯಕ್ತವಾಗಿತ್ತು. ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ವೇಳೆ ಕೃಷಿ ಅಧಿಕಾರಿ ಶವ ಪತ್ತೆಯಾಗಿದೆ. ಕೆಆರ್ಪೇಟೆ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿಯ ತೇಗಲತಿಪ್ಪಿ ಗ್ರಾಮದಲ್ಲಿ ಭೂಮಿ ಕಂಪಿಸಿದ ಅನುಭವ ಉಂಟಾಗಿದ್ದು ಗ್ರಾಮಸ್ಥರು ಭಯಗೊಂಡಿದ್ದಾರೆ. ತಡರಾತ್ರಿ ಗ್ರಾಮದಲ್ಲಿ ಭೂಮಿಯಿಂದ ಸ್ಫೋಟ ರೀತಿಯ ವಿಚಿತ್ರ ಶಬ್ದಕ್ಕೆ ಭಯಭೀತರಾಗಿ ಮನೆಗಳಿಂದ ಹೊರಗೆ ಓಡಿ ಬಂದಿದ್ದಾರೆ. ಸ್ಥಳಕ್ಕೆ ಕಾಳಗಿ ತಹಶೀಲ್ದಾರ್ ಪೃಥ್ವಿರಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೊದಲೇ ಸ್ವಲ್ಪ ಇದು ಆಗಿದಾಗ ಸ್ವಲ್ಪ ಪೂರ್ತಿ ಇದು ಆಗಿದೆ ಸರ್. ಗುರ್ತಾತು ಸೇಲ್ಸ್ ಆ್ಯಂಡ್ ಸರ್ವಿಸ್ ಸಮರ್ಪಕ ನೀಡದ ಹಿನ್ನೆಲೆ ಬಾಗಲಕೋಟೆಯ ಅಜಮಕಟ್ಟಿ ನಗರದಲ್ಲಿರುವ ಓಲಾ ಶೋರೂಮ್ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಶೋರೂಮ್ ಬಾಗಿಲು ಬಂದ್ ಮಾಡಿಸಿ ಶೋರೂಮ್ ಎದುರುಗಡೆ ಕೂತು ಧರಣಿ ನಡೆಸಲಾಯಿತು. ಓಲಾ ಕಂಪನಿ ವಿರುದ್ಧ ಗ್ರಾಹಕರು ಆಕ್ರೋಶ ಹೊರಹಾಕಿದ್ದಾರೆ. ವಾಹನ ಖರೀದಿಸಲು ಬ್ಯಾಂಕ್ ಲೋನ್ ಮಾಡಿಕೊಂಡು ಗಾಡಿ ಬುಕ್ಕಿಂಗ್ ಮಾಡಿದ್ದೇವೆ, ಆದರೂ ನಮ್ಮ ಸಮಯಕ್ಕೆ ಬೈಕ್ ಕೊಡ್ತಾ ಇಲ್ಲ. ರಿಪೇರಿಗೆ ಬಂದ ಬೈಕ್ ಸರಿಯಾದ ಸಮಯಕ್ಕೆ ರಿಪೇರಿ ಮಾಡಿ ಕೊಡ್ತಾ ಇಲ್ಲ. ಶೋರೂಮ್ನಲ್ಲಿ ಯಾರೂ ಸ್ಪಂದನೆ ಮಾಡೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರು ಗಾಡಿ ಅದಾವ, ಆರು ಗಾಡಿ 2 ದಿವಸ 15 ದಿವಸ ಮ್ಯಾಗ ಆತು. ನೀವು ಇನ್ನೂರು ರೆಡಿ ಮಾಡಿ ಕೊಡುವಲ್ರಿ ಕಸ್ಟಮರಿಗೆ. ನಾವು ಮುಧೋಳ ತಾಲೂಕು ಸುರಗಾಂವ್ ಗ್ರಾಮದವರು ವಿನೋದ್ ಅಡವಿ ಅಂತೇಳಿ. ನಾವು 1.5 ವರ್ಷದಿಂದ ಓಲಾ S1 Pro ಓಲಾ ಗಾಡಿ ತಗೊಂಡಿದ್ದೀವಿ. ಈಗ ಒಂದು 20 ದಿವಸದಿಂದ ಇಲ್ಲೇ ನಾವು ಒಂದು ಕೆಲಸಕ್ಕೆ ಜಮಖಂಡಿಗೆ ಬಂದಿದ್ದೀವಿ ಮುಧೋಳದಿಂದ. ಇಲ್ಲಿ ಬಂದಾಗ ನಮ್ಮ ಗಾಡಿ ಬೆಲ್ಟ್ ಕಟ್ಟಾತು, ಇಲ್ಲೇ ಶೋರೂಮ್ ಐತೆ ಅನ್ನೋ ಕಾರಣಕ್ಕೆ ನಾವು ಇಲ್ಲೇ ಗಾಡಿ ಬಿಟ್ಟು ಹೋದೆವು. ಬಿಡುವಾಗ ಇಲ್ಲಿ ಸರ್ವಿಸ್ ಇಲ್ಲ ತಿಳಿದ್ರು ಬಿಜಾಪುರದವ್ರ ಜೋಡಿ ಮಾತಾಡತ್ತೇಳಣ ಮಾತಾಡಿ ಇಲ್ಲಿ ಗಾಡಿ ಬಿಟ್ಟಿದ್ವಿ. 8 ದಿವಸನಾಗ ರಿಪೇರಿ ಮಾಡಿ ಕೊಡ್ತಂದಾರ. ಇವತ್ತಿಗೆ 20 ದಿವಸ ಆಯ್ತು, ಇನ್ನೂ ಮಾಡಿ ಕೊಡ್ತಾ ಇಲ್ಲ. ತಮಿಳುನಾಡು ಕರೂರು ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ತೇಜಸ್ವಿ ಸೂರ್ಯ ತಮಿಳುನಾಡಿಗೆ ತೆರಳಿದ್ದು ಸಂಸದರ ನಿಯೋಗದ ಸದಸ್ಯರಾಗಿ ಕರೂರಿಗೆ ಭೇಟಿ ನೀಡಿದ್ದ ತೇಜಸ್ವಿ ಸೂರ್ಯ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಸಂಸದ ತೇಜಸ್ವಿ ಸೂರ್ಯ, ತಮಿಳುನಾಡು ಸರ್ಕಾರದ ಬಳಿ ಚರ್ಚೆ ಮಾಡಲು ನಾವು ಸಿದ್ಧರಿದ್ದೆವು, ಆದರೆ ನಮಗೆ ಟೈಮ್ ಕೊಡಲಿಲ್ಲ. ಇನ್ನು ಈ ಘಟನೆಗೆ ನಟ ವಿಜಯ್ ಕೂಡ ಜವಾಬ್ದಾರಿ ವಹಿಸಬೇಕು. ದುರಂತ ಪ್ರಕರಣ ಸಿಬಿಐ ತನಿಖೆ ಆಗಬೇಕು. 2-3 ದಿನದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಸದರ ನಿಯೋಗದ ವರದಿ ಸಲ್ಲಿಸಲಿದ್ದೇವೆ ಅಂತ ಹೇಳಿದರು. ರಾಜ್ಯ ಸರ್ಕಾರಕ್ಕೂ ಕೇಳೋಣ ಅಂತ ಹೇಳಿ DM ಹತ್ರ SP ಹತ್ರ ಟೈಮ್ ಕೇಳಿದ್ವಿ. ಅವ್ರು ಟೈಮ್ ಕೊಡ್ತೀವಿ ಅಂತ ಬೆಳಗ್ಗೆ ಹೇಳಿ 3 ಗಂಟೆಗೆ ಬನ್ನಿ ಅಂತ ಹೇಳಿದವರು ಅದಾದ್ಮೇಲೆ ಫೋನ್ ಸ್ವಿಚ್ ಆಫ್ ಮಾಡಿ ನಮಗೆ ಕೈಗೆ ಸಿಗಲಿಲ್ಲ. ಇವತ್ತು ಬೆಳಗ್ಗೆ ನಾವು ಆ ಸ್ಥಳಕ್ಕೆ ಭೇಟಿ ನೀಡಿದ್ವಿ. ಅದಾದ ಮೇಲೆ ಅಲ್ಲಿದ್ದಂಥ ಸ್ಥಳೀಯರು, ಅಂಗಡಿ ಮುಂಗಟ್ಟುಗಳಲ್ಲಿ ಅದನ್ನು ಜನ ನೋಡಿದಂಥ ಐ ವಿಟ್ನೆಸ್ನವ್ರನ್ನ ಮಾತನಾಡಿಸಿದ್ವಿ. ಆಸ್ಪತ್ರೆಗೆ ಹೋದ್ವಿ, ಗಾಯಾಳುಗಳನ್ನ ಮಾತನಾಡಿಸಿದ್ವಿ, ಅವ್ರ ಕುಟುಂಬಸ್ಥರು. ಕಾಫಿ ನಾಡಲ್ಲಿ ಕಾಡು ಕೋಣಗಳ ಉಪಟಳ ಹೆಚ್ಚಾಗಿದ್ದು ಕೃಷಿಕರು ಕಂಗಾಲಾಗಿದ್ದಾರೆ. ಚಿಕ್ಕಮಗಳೂರಿನ ದೇವರ ಮನೆ ರಸ್ತೆಯ ಅರಣ್ಯ ಪ್ರದೇಶದಲ್ಲಿ ಕಾಡು ಕೋಣ ಕಾಣಿಸಿಕೊಂಡಿದ್ದು ಅರಣ್ಯಗಳಿಂದ ಕಾಡು ಕೋಣಗಳು ಬೆಳಗಿನ ಜಾವ ಕಾಫಿ ತೋಟಗಳಲ್ಲಿ ಕಾಣಿಸಿಕೊಳ್ತಾ ಇವೆ. ರಸ್ತೆಗಳ ಸಮೀಪನೇ ಓಡಾಡ್ತಾ ಇರೋದ್ರಿಂದ ಗ್ರಾಮಸ್ಥರು ಭಯಗೊಂಡಿದ್ದಾರೆ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.